ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಟಿಫನ್ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಬೆಳಗ್ಗೆ ಆದ ತಕ್ಷಣ ಅದೊಂದು ಟೆನ್ಷನ್ ಅಲ್ಲ, ಏನು ಮಾಡಬೇಕು ಏನಿಲ್ಲ ಅದೇ ಟೆನ್ಷನು. ಬೆಳಗ್ಗೆ ಆದರೆ ಟಿಫನ್ನು, ಮಧ್ಯಾಹ್ನ ಆದರೆ ಸಾಂಬಾರು ಏನು ಮಾಡಬೇಕು, ಮಧ್ಯಾಹ್ನ ಅಡುಗೆಗೆ ಏನು ಮಾಡಬೇಕು, ಬರೀ ಇದೆ. ಸೊ ಇವಾಗ ಅಂಗಡಿಗೆ ಹೋಗಿ ಬರಬೇಕು. ಹೋಗಿ ಬಂದು ಅಡುಗೆನ ಸ್ಟಾರ್ಟ್ ಮಾಡ್ಕೋಬೇಕು. ಇವಾಗ ಹೋಗಿ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡ್ಕೋತೀನಿ, ಸ್ನಾನ ಮಾಡಿಕೊಂಡು. ಇವಾಗ ತಾನೇ ಎದ್ದಿದ್ದೀನಿ, ಇನ್ನೂ ಕೂಡ ನಿದ್ದೆ ಇದರಲ್ಲೇ ಇದ್ದೀನಿ. ಸೊ ಇವತ್ತು ಲೇಟೇ ಆಯಿತು ಹೇಳ್ಬೇಕಂದ್ರೆ, 6:30. ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ, ಓಕೆನಾ? ಇವಾಗ ಪೂಜೆ ಕೂಡ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟಾಗೇ ಆಯಿತು ಇವತ್ತು ಹೇಳಬೇಕಂದ್ರೆ. ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ, 6:30 ಹಂಗೆ ಎದ್ದಿದ್ದು. ಇದೇ ಸ್ವಲ್ಪ ಲೇಟ್ ಆಯ್ತು ಅಂತ ಅನಿಸುತ್ತೆ, ಯಾಕಂದರೆ ನಾನು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ತಾ ಇದ್ದೆ. 6 ಗಂಟೆ ಅನ್ನೋಷ್ಟರಲ್ಲೇ ಪೂಜೆ ಎಲ್ಲ ಮುಗ್ದೋಗ್ತಾ ಇತ್ತು. ಬಟ್ ಸ್ವಲ್ಪ ಹಾಗೆ ಒಂದು ಸ್ವಲ್ಪ ಎಲ್ರಿಗೂ ಕೂಡ ಹೆಲ್ತ್ ಹುಷಾರಿಲ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಈ ರೀತಿ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡೆ. ಯಾವುದೇ ಟೈಮಲ್ಲಿ ನಾವು ಪೂಜೆನ ಮಾಡ್ಬೋದು, ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತಂದೇನಿಲ್ಲ. ಭಕ್ತಿಯಿಂದ ಮಾಡಿದರೆ ಸಾಕು, ಇದೇ ಟೈಮ್ ಅದೇ ಟೈಮ್ ಅಂತಂದೇನಿಲ್ಲ ಅಷ್ಟೇ. ಕೆಲವೊಂದು ನಂಬಿಕೆಗಳ್ನ ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ. ಸೊ ಅವ್ರವ್ರ ನಂಬಿಕೆ ಅಷ್ಟೇ. ಮತ್ತು ಇನ್ನೊಂದು ನಾನು ಹೇಳೋವಂಥದ್ದು ಏನಂದರೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಯೂಟ್ಯೂಬಲ್ಲಿ ಯಾರೋ ಏನೋ ತೋರಿಸ್ತಾರೆ ಅಂತ ಹೇಳಿಬಿಟ್ಟು ವಿಡಿಯೋಸ್ನ, ಅಂದರೆ ಇವಾಗ ಪೂಜೆ ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ತೀವಲ್ವ, ಸೊ ಅದನ್ನೆಲ್ಲ ನೋಡಿಬಿಟ್ಟು ನೀವು ಡೈರೆಕ್ಟಾಗಿ ಅದನ್ನು ಮಾಡೋದಕ್ಕೆ ಹೋಗಬೇಡಿ ಅಂತಂದು ನಾನು ಕೇಳ್ಕೊತೀನಿ. ಯಾಕಂದರೆ ಕೆಲವೊಂದಷ್ಟು ಜನಕ್ಕೆ ಅದು ನೆಗೆಟಿವ್ ಆಗಿ ಪರಿಣಾಮವನ್ನು ಬೀರ್ತಾ ಇದೆ, ಅಂದರೆ ಬೀರಿದೆ ಕೆಲವೊಬ್ಬರಿಗೆ ಪಾಸಿಟಿವ್ ಆಗಿ ಕೂಡ ಇದೆ. ನಾನೇ ಆಗಿರ್ಬೋದು, ಇನ್ನೊಬ್ರು ಯಾರೇ ಆಗಿರ್ಬೋದು, ನಿಮಗೆ ಪೂಜೆ ತೋರಿಸ್ತಾ ಇದ್ದಾರೆ ಅಂತ ಅಂದರೆ ಅದು ನಿಮಗೆ ನಂಬಿಕೆ ಇದ್ದರೆ ಒಂದು ಸಲ ದಯವಿಟ್ಟು ಆ ಒಂದು ಪೂಜೆನ ನೀವು ಮಾಡ್ತಿದ್ದೀರಿ ಅಂತ ಅನ್ನೋದಾದರೆ ಒಂದು ಸ್ವಲ್ಪ ಯಾರಿಗಾದರೂ ವಿಚಾರಿಸ್ಕೊಳ್ಳಿ. ಅಂದರೆ ಇವಾಗ ದೊಡ್ಡೋರು ಇರ್ತಾರಲ್ವ, ಅಂದರೆ ದೊಡ್ಡೋರು ಅಂದರೆ ಮನೇಲಿರೋಂಥರಲ್ಲ, ಸ್ವಲ್ಪ ಜ್ಯೋತಿಷ್ಯ ಆ ಥರ ನಿಮಗೆ ಗುರುಗಳು ಅಂತ ಇರ್ತಾರಲ್ವ, ಸೊ ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ಕೇಳಿಬಿಟ್ಟು ಈ ಥರ ಪೂಜೆ ಮಾಡಿದರೆ ಅಂತಂದು ಏನಾದರೂ ಕೇಳಿದರೆ, ನಿಮಗದು ಮಾಡಿದರೆ ಒಳ್ಳೆಯದಾಗುತ್ತಾ ಅದನ್ನು ತಿಳ್ಕೊಂಡು ಪೂಜೆನ ಮಾಡಿ. ಹಾಗೆ ನಾನು ಕೆಲವೊಂದು ವಿಡಿಯೋನಲ್ಲಿ ನಾನು ತೋರಿಸಿದ್ದೀನಿ, ಅಂದರೆ ಮಕ್ಕಳಾಗದೇ ಇದ್ದರೆ ಈ ಥರ ಮಾಡಿದರೆ ಆಗುತ್ತೆ ಅಂತ. ಯಾಕಂದರೆ ಅದನ್ನು ಗುರುಗಳು ಹೇಳಿದ ಮೇಲೇ ನಾವು ಅದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ಅದನ್ನು ನನಗೆ ಹೇಳಿದ್ದು ಯಾರು ಅಂದರೆ ನಮ್ಮ ಗುರುಗಳಂತ ಇರ್ತಾರಲ್ವ, ಸೊ ಅವರು ಬಂದುಬಿಟ್ಟು ನಮ್ಮ ಅಕ್ಕನಿಗೆ ಹೇಳಿದ್ದು, ಅಂದರೆ ನಮ್ಮ ದೊಡ್ಡಮ್ಮನ ಮಗಳಿಗೆ ಹೇಳಿದ್ದು. ಅವರಿಗೆ ಮಕ್ಕಳಾಗೋದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಅವಾಗ ಅದನ್ನು ಹೇಳಿದರು ಅವರು. ಸೊ ಅದನ್ನು ಅವ್ರು ಮಾಡಿದಾಗಿನಿಂದ ಅವಳು ಚೆನ್ನಾಗಾದ್ಲು, ಹಾಗಾಗಿ ಅವ್ಳ ಮಗುನೂ ಕೂಡ ಆಯಿತು, ಚೆನ್ನಾಗಿದ್ದಾರೆ. ಅದಕ್ಕೋಸ್ಕರ ನಾನು ಅದನ್ನು ಹೇಳಿದೆ, ಕೆಲವೊಬ್ಬರು ಕೇಳ್ತಾ ಇದ್ರಲ್ಲ ಅಂತ ಹೇಳಿದ್ದೀನಿ. ಸೊ ಅದರಿಂದ ಯೂಸ್ ಕೂಡ ಆಗಿದೆ ಅಂತಲೂ ಕೂಡ ಕಾಮೆಂಟ್ ಕೂಡ ಹಾಕಿದ್ದಾರೆ. ಹಾಗೆ ಇನ್ನೊಂದು ಏನಂದರೆ, ಇವಾಗ ನಾನು ನಿನ್ನೆ ಏನೋ ಯೂಟ್ಯೂಬಲ್ಲಿ ವೀಡಿಯೋಸ್ನ ನೋಡ್ತಾ ಇದ್ದೆ. ಏನು ಅಂತ ಹೇಳಿದರೆ, ಉಪ್ಪಿನ ದೀಪ ಹಚ್ಚಿದ್ದಾಗ, ಅಂದರೆ ಉಪ್ಪಿನ ದೀಪ ಹಚ್ಚಿದ್ರಿಂದ ನನಗೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆದವು ಅಂತ ಹೇಳ್ಬಿಟ್ಟು ಒಬ್ಬರು ವೀಡಿಯೋಸ್ನ ಮಾಡಿದರು. ಒಬ್ಬರೆಲ್ಲ ತುಂಬ ಜನ ವೀಡಿಯೋಸ್ನ ಮಾಡಿದ್ದಾರೆ. ಕೆಲವೊಬ್ಬರು ಪಾಸಿಟಿವ್ ಆಗಿ ಮಾಡಿದ್ದಾರೆ, ನಮ್ಗೆ ಒಳ್ಳೆಯದಾಗಿದೆ ಅಂತ ಮಾಡಿದ್ದಾರೆ. ಕೆಲವೊಬ್ಬರಿಗೆ ನೆಗೆಟಿವ್ ಆಗಿದೆ ಅಂತಲೂ ಕೂಡ ಕೆಲವೊಬ್ಬರು ಮಾಡಿದ್ದಾರೆ. ಅಂದರೆ ಅದು ಉಪ್ಪಿನ ದೀಪ ಹಚ್ಚೋದು ಕೆಲವೊಬ್ಬರು ಒಳ್ಳೆಯದಲ್ಲ ಅಂತ ಹೇಳ್ತಾರೆ, ಕೆಲವೊಬ್ಬರು ಒಳ್ಳೆಯದು ಅಂತ ಹೇಳ್ತಾರೆ. ಆದರೂ ಸಹ ನಮಗೆ ಹಚ್ಚಬೇಕು ಅಂತ ನಿಮ್ಗೆ ಏನಾದರೂ ಮನಸ್ಸಾದರೆ, ಹೊಸ್ದಾಗಿ ನೀವೇನಾದರೂ ಮಾಡ್ತಾ ಇದ್ದೀನಿ ಅಂತ ಅನ್ನೋದಾದರೆ, ದಯವಿಟ್ಟು ನೀವು ಒಂದು ಸಲ ನಿಮ್ಗೆ ಗೊತ್ತಿರೋಂಥ ಗುರುಗಳ ಹತ್ರ ಅಥವಾ ಜ್ಯೋತಿಷಿ ಹತ್ರ ಹೋಗಿಬಿಟ್ಟು ಅದನ್ನು ಕೇಳಿ, ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಇಲ್ಲ ಏನಾದರೂ ಒಂದು ದೇವ್ರ ಸಂಬಂಧಪಟ್ಟಂಥ ಒಂದು ವಸ್ತುನ ಹೊಸ್ದಾಗಿ ಯಾವುದೋ ಒಂದು ದೇವ್ರನ್ನ ತೋರಿಸ್ತಾರೆ, ಅದನ್ನು ತರಬೇಕು ಮನೆಗೆ ಅಂತ ಅಂದಾಗ, ಅದನ್ನು ನಿಮಗೆ ತರಬೇಕು ಅಂತ ಅನ್ನಿಸ್ದಿದ್ರೆ ಒಂದು ಸಲ ಅವ್ರನ್ನ
ವಿಚಾರಿಸಿ, ಈ ಥರ ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಏನು ಮಾಡೋದಂತ ವಿಚಾರಿಸಿ, ಇಲ್ಲ ಹೊಸ್ದಾಗಿ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಏನು ಮಾಡಬೇಕಂತ ವಿಚಾರಿಸಿ. ಸೊ ಅವರು ಹೇಳ್ತಾರೆ ನಿಮ್ಮ ನಕ್ಷತ್ರಕ್ಕೆ, ನಿಮ್ಮ ರಾಶಿಗೆ ಅದು ಹೊಂದುತ್ತೋ ಇಲ್ವೋ, ಅಥವಾ ನಿಮ್ಮ ಮನೆಗೆ ಅದು ಹೊಂದುತ್ತೋ ಇಲ್ವೋ, ಅಥವಾ ಮಾಡಿದ್ಮೇಲೆ ನಿಮ್ಗೆ ಯಾವ ಥರ ಪರಿಣಾಮ ಬೀರುತ್ತೆ, ನೆಗೆಟಿವ್ ಆಗುತ್ತೋ ಅಥವಾ ಪಾಸಿಟಿವ್ ಆಗುತ್ತೋ ಅಂತ ಏನಾದರೂ ಒಂದು ಸಲಹೆಯನ್ನು ಕೊಡ್ತಾರೆ. ಹಾಗಾಗಿ ಆಲ್ಮೋಸ್ಟ್ ನಾನು ಹೇಳೋ ಪ್ರಕಾರ ಅಂದರೆ ಇವಾಗ ಏನು ಹೇಳೋದಕ್ಕೆ ಬಂದೆ ಅಂದರೆ, ಉಪ್ಪಿನ ದೀಪ ದಯವಿಟ್ಟು ಅದನ್ನು ನೀವೇನಾದರೂ ಹಚ್ತೀನಿ ಅಂತ ಸ್ಟಾರ್ಟ್ ಮಾಡಿದರೆ ದಯವಿಟ್ಟು ಒಂದು ಸಲ ನೀವು ನಿಮ್ಮ ಒಂದು ಗುರುಗಳನ್ನ ವಿಚಾರಿಸಿ. ಆದಷ್ಟು ಯೂಟ್ಯೂಬಲ್ಲಿ ನಾವು ಏನೋ ಒಂದು ತೋರಿಸ್ತಾ ಇದ್ದೀವಿ ಅಂದರೆ ನಮಗೆ ಒಳ್ಳೇದಾಗಿರುತ್ತೆ, ಓಕೆನಾ, ನಮಗೆ ಒಳ್ಳೇದಾಗಿರುತ್ತೆ, ನಾವು ಅದನ್ನು ನಿಮ್ಗೆ ತೋರಿಸ್ತೀವಿ. ಬಟ್ ಅದನ್ನು ನೀವು ಮಾಡಬೇಕು ಅಂತ ನೀವು ಅಂದ್ಕೊಂಡಾಗ ಅದನ್ನು ಮಾಡಬೇಕೋ ಬೇಡವೋ ಅನ್ನೋದನ್ನು ಒಂದು ಸಲ ನೀವು ವಿಚಾರಿಸ್ಕೊಳ್ಳಿ. ಸೊ ಯೂಟ್ಯೂಬಲ್ಲಿ ಏನೋ ತೋರಿಸ್ತಾ ಇದ್ದಾರೆ ಅಂತ ಅಂದಾಗ ಅದನ್ನು ನೀವು ಕೆಲವೊಬ್ಬರು ಬೇಗನೆ ತೊಗೊಂಡು ಅದನ್ನು ಅಡಿಕ್ಟ್ ಆಗಿ, ಅಂದರೆ ಅದನ್ನು ಮೈಂಡ್ ಸೆಟ್ಟಿಗೆ ತೊಗೊಂಡು ಅದನ್ನು ಮಾಡಿಬಿಡ್ತಾರೆ. ಸೊ ಯಾರೇ ಆಗಲಿ ಆ ಥರ ಅಟ್ರಾಕ್ಟ್ ಆಗ್ತೀವಿ, ಇಲ್ಲ ಅಂತ ಹೇಳಲ್ಲ. ಬಟ್ ಮಾಡೋದಕ್ಕೂ ಮುಂಚೆ ಒಂದು ಸಲ ನಿಮ್ಮ ಗುರುಗಳನ್ನ ಭೇಟಿ ಮಾಡಿ ವಿಚಾರಿಸಿ, ಅದು ನಿಮ್ಗೆ ಹೊಂದುತ್ತೋ ಇಲ್ವೋ, ನಿಮ್ಮ ಮನೆಗೆ ಹೊಂದುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ವಿಚಾರಿಸಿ ಮಾಡೋದು ತುಂಬಾ ಒಳ್ಳೆಯದು. ಅಷ್ಟೇ ನಾನು ಹೇಳೋದಕ್ಕೆ ಬಂದಿದ್ದು. ಯಾಕಂದರೆ ಕೆಲವೊಂದಷ್ಟು ಜನ ಆ ವಿಡಿಯೋ ಕೆಳಗಡೆ ನಾನು ನೋಡಿದಾಗ ತುಂಬ ಕಾಮೆಂಟ್ಸ್ ಹಾಕಿದ್ರು, ಇಲ್ಲ ನಂಗೆ ಈ ಥರ ಪ್ರಾಬ್ಲಮ್ ಆಯಿತು, ಇಲ್ಲ ನಮ್ಮ ಮನೆಯಲ್ಲಿ ಅಮ್ಮನೇ ಡೆತ್ ಆದರು, ಅವರು ಅಮ್ಮನೇ ಮಾಡ್ತಾಯಿದ್ರು, ಅಮ್ಮ ಆರೋಗ್ಯ ಕೆಡ್ತು, ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿ ಅವರೇ ಡೆತ್ ಆಗಿಬಿಟ್ರು ಅಂತಂದೆಲ್ಲ ಕಾಮೆಂಟ್ ಹಾಕಿದ್ರು. ಅದು ನೋಡಿದ ತಕ್ಷಣ ನನಗೊಂದು ರೀತಿ ಶಾಕ್ ಆಗೋಯಿತು, ಈ ಥರ ಎಲ್ಲ ಆಗುತ್ತಾ ಅಂತ ಹೇಳ್ಬಿಟ್ಟು. ಹಾಗಾಗಿ ಒಂದು ಸ್ವಲ್ಪ ನಮ್ಮ ವ್ಯೂವರ್ಸ್ಗೂ ಸ್ವಲ್ಪ ಹೇಳೋಣ ಅಂತ ಹೇಳ್ಬಿಟ್ಟು ನನಗೆ ಯಾಕೋ ಅನ್ನಿಸ್ತು. ಇವಾಗ ನನಗೇನು ಗೊತ್ತಿದೆಯೋ ಅದನ್ನು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನಗೇನು ಇನ್ಫಾರ್ಮೇಷನ್ ಸಿಕ್ತು ಅದನ್ನು ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆ ಥರ ಬೇರೆಯವ್ರಿಗೆ ಆಗೋದು ಬೇಡ, ಸುಮ್ಮನೆ ನೆಗೆಟಿವ್ ಆಗಿ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಬೆಸ್ಟ್ ಅಂತ ಅಂದರೆ, ನೀವು ಯಾವುದೇ ಒಂದು ಪೂಜೆ ಮಾಡಬೇಕಂತ ಅಂದ್ಕೊಂಡ್ರೆ ಒಂದು ಸಲ ಗುರುಗಳ ಹತ್ರ ಹೋಗ್ಬಿಟ್ಟು ನೀವು ಅದನ್ನ ತಿಳ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಹಿರಿಯರು ಏನು ಪಾಲಿಸ್ಕೊಂಡು ಬಂದಿದ್ರು, ಮೊದಲಿಂದನೂ ಕೂಡ ನಿಮ್ಮಲ್ಲಿ ಯಾವ ಆಚಾರ ವಿಚಾರವನ್ನು ನಡೆಸ್ಕೊಂಡು ಬಂದಿದ್ರು, ಯಾವ ರೀತಿ ಪೂಜೆನ ಮಾಡ್ತಾಯಿದ್ರು ಅದನ್ನೇ ಮಾಡಿ ನಡೆಯುತ್ತೆ. ಕೆಲವೊಬ್ರಿಗೆ ಏನಂದರೆ ಮನೇಲಿ ಕಳಸ ಇಡೋದು ಕೂಡ ಒಬ್ಬೊಬ್ರ ಮನೆಯಲ್ಲಿ ವಾಡಿಕೆ ಇರೋದಿಲ್ಲ. ಒಬ್ಬೊಬ್ರ ಮನೆಯಲ್ಲಿ ಎಲೆ ಕಳಸ ಮಾತ್ರ ಇಡ್ತಾರೆ, ಒಬ್ಬೊಬ್ರ ಮನೇಲಿ ಕಾಯಿ ಎಲೆ ಎರಡೂ ಕೂಡ ಇಟ್ಟು ಪೂಜೆ ಮಾಡ್ತಾರೆ. ಹಾಗಾಗಿ ಯಾವುದೇ ಒಂದು ನಾವು ಮಾಡಬೇಕಂತ ಅಂದರೆ ನಮ್ಮ ಹಿರಿಯರ ಒಂದು ಆಶೀರ್ವಾದ ಇರಬೇಕು. ನಮ್ಮ ಹಿರಿಯರು ಬಂದಿರೋಂಥದ್ದೇ ನಡ್ಸ್ಕೊಂಡು ಬನ್ನಿ. ನೀವು ಭಕ್ತಿ ಭಾವದಿಂದ ಯಾವುದೇ ಒಂದು ಪೂಜೆ ಮಾಡಿದರೂ ಕೂಡ ಅದು ಬೇಗ ದೇವ್ರಿಗೆ ಸಲ್ಲುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು ಇಷ್ಟೇ, ನೀವು ಯಾವುದಾದ್ರೂ ಒಂದು ಕೆಲಸನಾಗಲಿ ಅಥವಾ ಈ ಥರ ಮಾಡ್ತಾ ಇದ್ದೀನಿ ಅಂತ ಅಂದರೆ ದಯವಿಟ್ಟು ಒಂದು ಸಲ ಹೋಗಿ ಗುರುಗಳನ್ನ ವಿಚಾರಿಸಿ. ಇಲ್ಲಾಂದರೆ ಅದು ಬೆಸ್ಟ್ ಅಂದರೆ ಮನೇಲಿ ಹಿರಿಯರು ಯಾವ ರೀತಿ ಪೂಜೆನ ಮಾಡ್ಕೊತ ಬಂದಿದ್ರೋ ಅದನ್ನೇ ಕಂಟಿನ್ಯೂ ಮಾಡಿ. ನಿಮ್ಗೆ ಬೇರೆ ಥರ ಮಾಡಬೇಕಂತ ಅನಿಸ್ತಾ ಅಂದರೆ ಈ ಥರ ಉಪ್ಪಿನ ದೀಪ ಅದನ್ನೆಲ್ಲ ಮಾಡೋದಕ್ಕೆ ದಯವಿಟ್ಟು ಹೋಗಬೇಡಿ. ಅಕಸ್ಮಾತ್ ಮಾಡಲೇಬೇಕು ಅಂತ ಅನಿಸಿದ್ರೆ ಒಂದು ಸಲ ವಿಚಾರಿಸ್ಕೊಂಡು ಮಾಡಿ. ಹಾಗೆ ಮನೇಲಿ ದೀಪ ಹಚ್ಚು ನಾರ್ಮಲಾಗಿ ಇವಾಗ ದೀಪ ಹಚ್ತೀವಲ್ವ, 9 ದೀಪ 5 ದೀಪ ಅಂದರೆ ನಾರ್ಮಲಾಗಿ ಡೈಲಿ 2 ದೀಪ ಹಚ್ತೀವಿ. ನಮಗೇನೋ ಒಂದು ರೀತಿ ವೆರೈಟಿಗೆ ಏನೋ ಮಾಡಬೇಕು ಅಂತ ಅನ್ನಿಸ್ತು, ದೇವ್ರನ್ನ ಒಂದು ರೀತಿ ಆ ಥರ ಮಾಡಿದ್ರೆ ದೇವ್ರು ಒಲಿತಾನೆ ಆ ಥರ ಅನಿಸ್ತು ಅಂತ ಅಂದರೆ ಭಕ್ತಿಯಿಂದ ಬೆಳಗ್ಗೆ ಎದ್ಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ, ಓಕೆನಾ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ. ಇಲ್ಲ ಅಂತ ಹೇಳಿದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ತುಪ್ಪದ ದೀಪ ಮನೆ ದೇವ್ರಿಗೆ ಹಚ್ಚಿದ್ರೆ ಇನ್ನೂ ಒಳ್ಳೆಯದು. ಮತ್ತು ದೀಪಗಳನ್ನ ಇಟ್ಟು ನೀವು ಪೂಜೆ ಮಾಡಿ, ತುಂಬಾ ಒಳ್ಳೆಯದು. ಅಂದರೆ ಒಂದು 5 ದೀಪ ಮಣ್ಣಿನ ದೀಪ 5 ದೀಪ ಮಣ್ಣಿನ ದೀಪ ಇಟ್ಬಿಟ್ಟು ಪೂಜೆ ಮಾಡಿ. ಇಲ್ಲಾಂದರೆ 9 ದೀಪ ಇಟ್ಟು ಪೂಜೆ ಮಾಡಿ, ಇಲ್ಲ 7 ದೀಪ, ಈ ಥರ ದೀಪಗಳನ್ನ ಇಟ್ಬಿಟ್ಟು ಪೂಜೆನ ನೀವು ಮಾಡ್ಬೋದು. ನಿಮ್ಮ ಮನೆ ದೇವ್ರುಗಳಿಗೆ ಪೂಜೆ ಮಾಡ್ಬೋದು. ಯಾವುದೇ ಪೂಜೆ ಆಗಿರ್ಬೋದು, ಮೇನ್ ಬಂದುಬಿಟ್ಟು ನಮ್ಮ ಮನೆ ದೇವ್ರನ್ನ ನಾವು ಬಿಡಬಾರ್ದು. ಸೊ ನಮ್ಮ ಮನೆ ದೇವರು, ಇಷ್ಟ ದೇವರು, ಅದನ್ನೆಲ್ಲ ನಾವು ಯಾವಾಗಲೂ ಕೂಡ ನೆನಪಲ್ಲಿ ಇಟ್ಕೊಂಡಿರಬೇಕು. ಸೊ ನೆನಪಲ್ಲಿ ಇಟ್ಕೊಂಡು ಪೂಜೆ ಎಲ್ಲ ಮಾಡ್ಕೊಳ್ತಾ ಇರಬೇಕು. ಮೇನ್ ಏನಂದರೆ ಕುಲದೈವ ನಿಮ್ಮ ಮನೆ ದೇವ್ರು ಯಾವುದು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ನನಗೆ ಹೇಳಿರೋ ಪ್ರಕಾರ ಏನಂದರೆ, ಒಂದು ತಾಮ್ರದ ಚಂಬು ಇಲ್ಲ ಹಿತ್ತಾಳೆ ಚಂಬು ಆ ಥರ ಇರುತ್ತಲ್ವ, ಸೊ ಅದ್ರ ಒಳಗಡೆ ನೀರು ತುಂಬಿ ಅದಕ್ಕೆ ನಿಮ್ಮ ಕುಲದೈವನೇ ಅನ್ನೋ ಥರ ಅದನ್ನು ಮನಸ್ಸಲ್ಲಿ ಫೀಲ್ ಮಾಡಿಕೊಂಡು ಅದಕ್ಕೆ ಪೂಜೆನ ಮಾಡಿದರೆ ಅದು ನಿಮ್ಮ ಕುಲದೈವಕ್ಕೆ ಸೇರುತ್ತೆ ಅಂತ ಹೇಳ್ತಾರೆ ಹಿರಿಯರು. ಹಾಗಾಗಿ ಆ ಥರನಾದರೂ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಕುಲದೈವ ಯಾವುದು ಅಂತ ಕೂಡ ಗೊತ್ತಿರಲ್ಲ, ಅಂದರೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಒಂದು 3/4% ಗೊತ್ತಿರುತ್ತೆ, ಬಟ್ ಒಂದು 25% ಅವರಿಗೆ ಗೊತ್ತಿರಲ್ಲ. ಹಾಗಾಗಿ ಇದನ್ನು ಬೇಕಾದ್ರೆ ನೀವು ಮಾಡ್ಕೋಬೋದು, ಇದರಿಂದ ಏನು ಪ್ರಾಬ್ಲಮ್ ಇರೋದಿಲ್ಲ. ಮತ್ತು ಕಳಸದೊಳಗಡೆ ನೀವು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕ್ಬಿಟ್ಟು ಒಂದು ಹೂವನ್ನಿಟ್ಟು ನೀವು ಪೂಜೆನ ಮಾಡಿ, ಇದು ತುಂಬಾ ಒಳ್ಳೆಯದಾಗುತ್ತೆ.
ನನಗೇನು ಗೊತ್ತಿದೆಯೋ ಅದನ್ನು ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಜಸ್ಟ್ ನಮ್ಮ ವ್ಯೂವರ್ಸ್ಗೆ ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾವು ಏನೇನೋ ನೋಡಿಬಿಟ್ಟು ಏನೇನೋ ಮಾಡೋದಕ್ಕೆ ಹೋಗ್ತೀವಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಅದನ್ನೆಲ್ಲ ಮಾಡೋದಕ್ಕಿಂತ ಜಸ್ಟ್ ಇಷ್ಟನ್ನು ಮಾಡ್ಕೊಳ್ಳಿ. ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಪೂಜೆ ಮಾಡಿ ಬೆಳಗ್ಗೆನೇ ಅಂದರೆ ಮಣ್ಣಿನ ದೀಪದಲ್ಲಿ ನೀವು ದೀಪ ಹಚ್ಚಿದ್ರೆ ಇನ್ನೂ ತುಂಬ ಒಳ್ಳೆಯದು. ಹಾಗೆ ತುಪ್ಪದಲ್ಲಿ ಹಚ್ಚಬೇಕು ಮನೆ ದೇವರಿಗೆ. ವಾರದ ದಿನ ಅಂದರೆ ನಿಮ್ಮ ಮನೆ ದೇವರು ವಾರ ಯಾವುದಿರುತ್ತೋ ಅವತ್ತಿನ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ಬಿಟ್ಟು ನೀವು ತುಪ್ಪದ ದೀಪ ಹಚ್ಚಿದ್ರೆ ತುಂಬಾ ಶ್ರೇಷ್ಠ, ತುಂಬಾ ಒಳ್ಳೆಯದು. ದಿ ಬೆಸ್ಟ್ ಅಂತ ಹೇಳ್ಬೋದು. ಯಾವುದೇ ಒಂದು ವ್ರತ ಮಾಡೋದಕ್ಕಿಂತ ದಿ ಬೆಸ್ಟ್ ಅಂದರೆ ಇದು ಒಂದೇ ನೋಡಿ. ವ್ರತಕ್ಕಿಂತ ಎಫೆಕ್ಟಿವ್ ಆಗಿ ನಮ್ಗೆ ವರ್ಕ್ ಮಾಡುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಮನೆ ದೇವ್ರಿಗೆ ತುಪ್ಪದ ದೀಪ ಹಚ್ಚಿ ಸಾಕು, ಇಷ್ಟೇ. ನನಗೆ ನಮ್ಮ ಗುರುಗಳು ನನಗೆ ಹೇಳಿದ್ದು ಇಷ್ಟೇ, ನಿಮ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ಬಿಟ್ಟು ನಿಮ್ಮ ಮನೆ ದೇವ್ರಿಗೆ ತುಪ್ಪದ ದೀಪ ಹಚ್ಚಮ್ಮ ನೀನು ಅಷ್ಟೇ ಅಂತ ಹೇಳಿದ್ದು. ಮತ್ತೇನೂ ಹೇಳಿಲ್ಲ ಅವರು. ಅವ್ರಿಗೆ ಗೊತ್ತಿರುತ್ತಲ್ವಾ, ಸೊ ಏನು ಮಾಡಬೇಕು ಏನು ಮಾಡಬಾರ್ದು, ಎಷ್ಟನ್ನು ಮಾಡಿದರೆ ದೇವ್ರು ನಮಗೆ ಹೊಲಿತಾನೆ, ಯಾವ ಥರ ಇರಬೇಕು, ಸಿಂಪಲ್ಲಾಗೆ ದೇವ್ರನ್ನ ಹೊಲಿಸ್ಕೊಳೋದು ಹೇಗೆ ಅನ್ನೋದು ಅವ್ರಿಗೆಲ್ಲ ಗೊತ್ತಿರುತ್ತಲ್ವ. ಸೊ ಹಾಗಾಗಿ ಅವ್ರು ನನಗೆ ಏನು ಹೇಳಿದಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿನ್ನೆ ನಾನು ನೋಡಿದಂಥ ವಿಡಿಯೋಗೆ ನನಗೆ ಶಾಕ್ ಆಗಿ ನಾನು ಇದನ್ನು ಹೇಳಬೇಕಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳಿದ್ದೀನಿ. ಅಕಸ್ಮಾತ್ ನಾನು ಮಾತಾಡಿದ್ರಲ್ಲಿ ಅಥವಾ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ ಆಯಿತಾ. ಇವಾಗ ನನ್ನ ಊಟದ ಟೈಮು. ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ. ನಾನು ಚಪಾತಿ ತಿಂತಿದ್ದೀನಿ ಅಂದರೆ ಚಪಾತಿಗಿಂತ ಜಾಸ್ತಿ ಪಲ್ಯನೇ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಈ ಬೀಟ್ರೋಟ್ ಪಲ್ಯ ಅಂತೂ ನಂಗೆ ಸಖತ್ ಇಷ್ಟ. ಹಾಗೆ ಸಂಜೆ ಟೈಮಲ್ಲಿ ಮಕ್ಳಿಗೆ ಏನು ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಮನೇಲಿ ಒಂದು ಎಲೆಕೋಸಿತ್ತು, ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಗೋಬಿ ಮಾಡೋಣ ಅಂತ ಅಂದ್ಕೊಂಡು ಮನೇಲಿ ಹೇಗಿದ್ರು ಎಲೆಕೋಸಿತ್ತು. ಇನ್ನೇನು ಸಾಸ್ ಒಂದು ಬೇಕಾಗಿತ್ತು, ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳಿ ಸಾಸ್ನೆಲ್ಲ ತರಿಸ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಅಲ್ಲಿ ಇವಾಗ ಗೋಬಿ ಸ್ಟಾಲಲ್ಲಿ ಏನೇನೋ ಮಸಾಲ ಹಾಕ್ತಾರೆ, ಬಟ್ ಅದೆಲ್ಲ ನಂಗೆ ಗೊತ್ತಿಲ್ಲ. ಏನು ಮಸಾಲ ಹಾಕಬೇಕು ಏನಂತ ನಿಜ ಗೊತ್ತಿಲ್ಲ. ಏನಂದರೆ ನನಗೆ ಏನು ಹಾಕಿದರೆ ಟೇಸ್ಟ್ ಅನಿಸುತ್ತೋ ಅಂತ ಹಂಗೆ ಗೆಸ್ ಮಾಡಿ ಹಾಕಿ ಮಾಡಿದ್ದಷ್ಟೇ. ನಾನು ಎಲೆಕೋಸನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಇವಾಗ ಅದನ್ನು ಒಂದು ಚಿಕ್ಕ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೈದಾ ಹಿಟ್ಟು ಬೈಂಡಿಂಗ್ ಬರಬೇಕಲ್ವ, ಸೊ ಅದಕ್ಕೆ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಎಷ್ಟು ಹಾಕ್ಬೇಕಂತಲೂ ಕೂಡ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇಷ್ಟೇ ಹಾಕಬೇಕು ಇಷ್ಟೇ ಇಲ್ಲ ಅಂತ ಗೊತ್ತಿಲ್ಲ. ಅಳತೆ ಮೇಲೆ ನಾನು ಹಾಕ್ಕೊಂಡಿದ್ದೆ. ಅಂದರೆ ಇವಾಗ ನಮಗೆ ಎಣ್ಣೆ ಕರಿಯೋದಕ್ಕೆ ಬರಬೇಕಲ್ವಾ, ನೀಟಾಗಿ ಬೈಂಡಿಂಗ್ ಆಗಬೇಕು, ಆ ಥರ ನೋಡಿಕೊಂಡು ನನಗೆ ಕಡಿಮೆ ಆದರೆ ಮತ್ತೆ ಹಾಕ್ಕೊಂಡು ಕಲಿಸ್ಕೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಗೆ ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ದಯವಿಟ್ಟು ಅಳತೆ ಮಾತ್ರ ಕೇಳೋದಕ್ಕೆ ಹೋಗಬೇಡಿ, ಯಾಕಂದರೆ ನನಗೆ ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಮಾಡ್ತಾ ಇರೋದು. ನಾರ್ಮಲಾಗಿ ಇದನ್ನ ಕರಿಯೋದಕ್ಕೆ ಏನಂದರೆ ಒಂದು ಸ್ವಲ್ಪ ಹಾಗೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಮೈದಾನ ನಾನು ಅಂದಾಜು ಮೇಲೆ ಮಾಡ್ಕೋತೀನಿ. ಇಷ್ಟೇ ಗ್ರಾಮ್ ಹಾಕಬೇಕು, ಇಷ್ಟೇ ಮೆಜರ್ಮೆಂಟ್ ಹಾಕಬೇಕು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಅಡುಗೆ ಮಾಡೋದು ಕಲ್ತಿದ್ದೆ ಮದುವೆ ಆದಾಗಿಂದ. ಮದುವೆಗಿಂತ ಮುಂಚೆ ನಿಜವಾಗ್ಲೂ ನನಗೇನೇನು ಬರ್ತಾಯಿರಲಿಲ್ಲ, ಒಂದು ಅನ್ನ ಕೂಡ ಮಾಡೋದಕ್ಕೆ ಬರ್ತಾಯಿರಲಿಲ್ಲ. ಇವಾಗ ಇದನ್ನೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅಂದರೆ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಅಮ್ಮನೇ ಹೇಳ್ತಾರೆ ಗ್ರೇಟ್ ನೀನು ಅಂತ ಹೇಳ್ಬಿಟ್ಟು. ಯಾಕಂದರೆ ಮದುವೆಗಿಂತ ಮುಂಚೆ ಒಂದೇನು ಮಾಡ್ತಾನೆ ಇರಲಿಲ್ವಲ್ಲ, ಇವಾಗ ಮದುವೆ ಆದಮೇಲೆ ಎಲ್ಲ ಕಲ್ತ್ಕೊಂಡು ಎಲ್ಲ ನಾನೇ ಮಾಡ್ಕೋತಾ ಇದ್ದೀನಿ. ಅಮ್ಮನೂ ಕೂಡ ನಾನು ಬೇಗ ಕೇಳಲ್ಲ ಹೇಗೆ ಮಾಡಬೇಕು ಏನಂತ ಹೇಳ್ಬಿಟ್ಟು. ನನಗೆ ಹೆಂಗೆ ತಿಳಿಯುತ್ತೋ ಹಂಗೆ ಮಾಡ್ಕೋತೀನಿ. ಏನಾದರೂ ಅಡುಗೆ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಮೊಬೈಲ್ ನೋಡ್ತೀನಿ. ಸೊ ಮೊಬೈಲ್ ನೋಡಿಕೊಂಡು ಅದರಲ್ಲಿ ಏನು ಹೇಳ್ತಾರೆ ಅದನ್ನೆಲ್ಲ ಕೇಳಿಕೊಂಡು ಮಾಡ್ತೀನಿ ಅಷ್ಟೇ. ಆಲ್ಮೋಸ್ಟ್ ಮೊಬೈಲಲ್ಲಿ ನೋಡಿ ಮಾಡೋದು ಕಡಿಮೆನೇ ನಾನು. ಇವಾಗ ಯಾರಾದರೂ ಅಕ್ಕಪಕ್ಕ ಕೂತ್ಕೊಂಡು ಮಾತಾಡ್ತಾ ಇರ್ತೀವಲ್ವ, ಅವಾಗ ಯಾರಾದರೂ ಹೇಳ್ತಾರೆ ಈ ಥರ ಮಾಡಬೇಕು ಅಡುಗೆ ನೋಡಿ, ಈ ಥರ ಇಲ್ಲ ಅಂತ ಇದನ್ನೇ ಮಾತಾಡ್ತಾ ಇರ್ತೀವಿ. ನನ್ನ ಫ್ರೆಂಡ್ ಸರ್ಕಲೆಲ್ಲ ಇದೆ. ಅಂದರೆ ನನ್ನ ಜಾಸ್ತಿ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂದರೆ ಆ ಥರದಲ್ಲಿ ಯಾರೂ ಇಲ್ಲ, ಎಲ್ಲ ದೂರನೇ ಇರೋದು. ಸ್ವಲ್ಪ ಅಂದರೆ ಇವಾಗ ನಾನು ಅಜ್ಜಯ್ಯನ ಟ್ಯೂಷನ್ಗೆಲ್ಲ ಬಿಟ್ಟು ಬರೋದಕ್ಕೆ ಹೋಗ್ತೀನಲ್ವ, ಸೊ ಅಲ್ಲಿ ನನ್ನ ಫ್ರೆಂಡ್ ಇದ್ದಾರೆ. ಸೊ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ, ಹಿಂಗೆ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು. ಸೊ ಮಾತಾಡಿಬಿಟ್ಟು ಅದಾದಮೇಲೆ ಎಲ್ಲ ಟ್ರೈ ಮಾಡ್ತಾ ಇರ್ತೀವಿ. ಆ ಥರ ನಮ್ಮದು ಜಾಸ್ತಿ ಯೂಟ್ಯೂಬ್ ನೋಡಿ ಮಾಡಿರೋದನ್ನ ಎಷ್ಟೊಂದು ಸಲ ಕೆಡಿಸ್ಕೊಂಡ್ಬಿಟ್ಟಿದ್ದೀನಿ ನಾನು. ಅಂದರೆ ಅಡುಗೆ ಎಲ್ಲ ಕೆಟ್ಟೋಗಿದೆ, ಹಾಗಾಗಿ ನಾನು ಜಾಸ್ತಿ ಅದನ್ನೆಲ್ಲ ನೋಡಿ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವ್ರು ಹೇಳೋಂಥ ಮೆಜರ್ಮೆಂಟು ಕಪ್ಸು ಅದೇನು ನಮ್ಮ ಮನೇಲಿ ಇಲ್ಲ. ಸುಮ್ಮನೆ ಅವ್ರೇನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಮೆಜರ್ಮೆಂಟ್ ಇಲ್ದಂಗೆ ಹೆಂಗೋ ಪಾಪ ಅವ್ರು ಕರೆಕ್ಟಾಗಿ ಹೇಳಿರ್ತಾರೆ ಮೆಜರ್ಮೆಂಟ್ ಎಲ್ಲ ಇಟ್ಕೊಂಡು, ನನಗೆ ಗೊತ್ತಾಗಬೇಕಲ್ವ ಮೆಜರ್ಮೆಂಟು. ಹಾಗಾಗಿ ನಾನು ಆ ಥರ ಮಾಡೋದಕ್ಕೆ ಹೋಗೋದಿಲ್ಲ.
ಇವಾಗ ನೋಡಿ ನೀಟಾಗಿ ಕಲಸಿಟ್ಕೊಂಡಿದ್ದೀನಲ್ವ ಅದನ್ನು ಕರಿತಾ ಇದ್ದೀನಿ ಎಣ್ಣೆಲಿ ಹಾಕಿ. ಇದನ್ನ ಹಾಗೆ ತಿನ್ನೋದಕ್ಕೂ ಕೂಡ ನಂಗೆ ತುಂಬ ಇಷ್ಟ, ನನ್ನ ಮಗನಿಗೂ ನನಗೆ ತುಂಬ ಇಷ್ಟ. ಅವನಿಗಂತೂ ಸಖತ್ ಇಷ್ಟ. ಏನಾದರೂ ಗೋಬಿ ಸ್ಟಾಲಿಗೆ ಹೋದರೆ ಇದನ್ನೇ ಕೇಳ್ತಾನೆ, ಡ್ರೈ ಗೋಬಿ ಕೊಡಿಸು ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ. ಇನ್ನೊಂದೇನೆಂದರೆ ಇದಕ್ಕೆ ನಾನು ಫುಡ್ ಕಲರ್ ಏನು ಯೂಸ್ ಮಾಡಿಲ್ಲ. ಫುಡ್ ಕಲರ್ನ ಜಾಸ್ತಿ ಹಾಕಬಾರ್ದು ಅಂತ ಎಲ್ಲ ಹೇಳ್ತಾರಲ್ವ, ಹಾಗಾಗಿ ಫುಡ್ ಕಲರ್ನ ನಾನು ಹಾಕಿಲ್ಲ, ಜಸ್ಟ್ ಖಾರದ ಪುಡಿ ಹಾಕಿದ್ದೀನಿ ಅಷ್ಟೇ. ಕಲರ್ ಅಂತ ನೋಡೋದಕ್ಕಿಂತ ಟೇಸ್ಟ್ ಒಂದು ಚೆನ್ನಾಗಿದ್ರೆ ಸಾಕು ಅನ್ನೋ ಥರ ಆಗಿತ್ತು ನನಗೆ. ಬಟ್ ಇದು ಮಾತ್ರ ಡ್ರೈ ಗೋಬಿ ತುಂಬಾ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿತ್ತು. ಒಂಥರ ಬಜ್ಜಿ ಅಂದರೆ ಬಜ್ಜಿ ಬೋಂಡ ಮಾಡ್ಕೋತೀವಲ್ವ, ಅದೇ ಥರನೇ ಟೇಸ್ಟ್ ಒಂಥರ ವೆರೈಟಿಯಾಗಿ ಚೆನ್ನಾಗಿತ್ತು. ಇವಾಗ ಹಾಕಿದ್ದೀನಿ ಎಣ್ಣೆ ಒಳಗಡೆ. ಇದು ಚೆನ್ನಾಗಿ ಗರಿಗರಿಯಾಗಿ ಬರಬೇಕು, ಆವಾಗಲೇ ನಮಗೆ ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ಗೋಬಿ ಮಾಡ್ಕೊಳೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇವಾಗ ಗರಿ ಆಗೋವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಾಡ್ಕೋಬೇಕು. ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ, ಹೊರಗಡೆ ಎಲ್ಲ ಅದು ಬೇಗ ಕಪ್ಪಗಾಗ್ಬಿಡುತ್ತೆ, ಒಳಗಡೆ ಬೆಂದೇ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಮಗೆ ನೀಟಾಗಿ ಅದು ಗರಿಯಾಗಿ ಬರುತ್ತೆ. ಇದು ಕರಿಬೇಕಾದ್ರೆ ಮನೆ ತುಂಬ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಅಂದರೆ ಫುಲ್ ಒಂದು ರೀತಿ ಫ್ಲೇವರ್ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು. ಅಜಯ್ನ ಇದನ್ನೆಲ್ಲ ಕರೆದ್ಬಿಟ್ಟು ಅಜಯ್ನ ಕರ್ಕೊಂಬರೋಣ ಅಂತ ನಾನು ಟ್ಯೂಷನ್ ಹತ್ರ ಹೋದೆ. ಅವ್ನು ಟ್ಯೂಷನ್ ಕಳಿಸಿದೆ. ಟ್ಯೂಷನಿಂದ ಬಂದ ತಕ್ಷಣ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೆ. ಟೈಮ್ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಹೇಳಿ ಹೋದೆ, ಅಮ್ಮ ಇದು ಮಾಡಮ್ಮ ನೀನು, ಅಂದರೆ ಎಣ್ಣೆಲಿ ಹಾಕಿ ಕರೆದಿಕ್ಕು, ನಾನು ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋದೆ. ನಾನು ಕರ್ಕೊಂಬರೋಷ್ಟರಲ್ಲಿ ಮನೆ ಫುಲ್ ಒಂಥರ ಸ್ಮೆಲ್ ಬರ್ತಾಯಿದೆ. ಅಜಯ್ ಏನೋ ಮಾಡ್ತಾ ಇದ್ದೀರಲ್ಲ ಅಂತ ಎಲ್ಲ ಅವನು ಫುಲ್ ಶಾಕು. ಮನೆಗೆ ಬಂದಮೇಲೆ ನೋಡಿ ಫುಲ್ ಖುಷಿ ಆಗ್ಬಿಟ್ಟ, ಫುಲ್ ಹ್ಯಾಪಿ ಆಗಿಬಿಟ್ಟ. ಗೋಬಿ ಮಾಡ್ತಿದ್ದೀಯಾ ಅಂತ ಹೇಳ್ಬಿಟ್ಟು. ಯಾಕಂದರೆ ತುಂಬ ದಿನ ಆಗಿತ್ತು ಈ ಥರ ಎಣ್ಣೆಗಿನ ಸ್ನ್ಯಾಕ್ಸ್ ಏನೂ ಮಾಡ್ತಾ ಇರಲಿಲ್ಲ. ಅವನಿಗೆ ತುಂಬ ಇಷ್ಟ ಈ ಥರ ಸ್ನ್ಯಾಕ್ಸ್ ಐಟಮ್ಸ್ ತಿನ್ನೋದು, ಗೋಬಿ, ಪಾನಿಪುರಿ, ಸಮೋಸ ಆ ಥರ ತುಂಬ ಇಷ್ಟಪಡ್ತಾನೆ. ಬಟ್ ಈಗ ಮಾಡಿರಲಿಲ್ಲ. ಇವಾಗ ಎಣ್ಣೆಲಿ ಹಾಕಿ ಕರೆದಿದ್ವಲ್ಲ, ಅದೇ ಬಾಣಲಿ ಒಳಗಡೆ ಒಗ್ಗರಣೆ ಹಾಕೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದೇನಪ್ಪ ಅಶ್ವಿನಿ ಅವರು ಒಗ್ಗರಣೆ ಅಂತಿದ್ದಾರೆ ಅಂತ ಅನ್ಕೋಬೇಡಿ, ಇದೇನೋ ಗೊತ್ತಿಲ್ಲ, ಒಟ್ಟು ಮಾಡ್ತಾ ಇದ್ದೀನಿ ಅಷ್ಟೇ. ಗೋಬಿ ಅಂತ ಗೊತ್ತು, ನಾವು ಇದಕ್ಕೆ ಒಗ್ಗರಣೆ ಅಂತಾರೋ ಏನಂತಾರೋ ಗೊತ್ತಿಲ್ಲ ಅಲ್ಲ, ಇವಾಗ ಮಾಡ್ತಾ ಇರೋದು. ಇವಾಗ ಫಸ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಇದು ಹಾಕಿದರೆ ಟೇಸ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ತುಂಬ ಫ್ರೈ ಆಗಬಾರ್ದು ಈರುಳ್ಳಿ, ಸ್ವಲ್ಪ ಹಸಿಯಾಗಿದ್ದರೆ ತಿನ್ಬೇಕಾದ್ರೆ ಟೇಸ್ಟ್ ಅಂತ ಅನಿಸುತ್ತೆ. ಹಾಗಾಗಿ ಇವಾಗ ನೋಡ್ತಾ ಇದ್ರಲ್ವ, ಈ ಥರ ಆದಮೇಲೆ ಒಂದು ಸ್ವಲ್ಪ ಇದಕ್ಕೇ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಡ್ತೀನಿ. ಅಂದರೆ ಮೇಲ್ಗಡೆ ಹಾಕ್ಬಿಟ್ರೆ ಅಜಯ್ ತಿನ್ನೋದಿಲ್ಲ, ಹಾಗಾಗಿ ನೋಡ್ಕೊಂಡು ಒಂದು ಸ್ವಲ್ಪ ಹಾಕ್ಕೋತೀನಿ. ಹಾಗೆ ಇದಕ್ಕೆ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಸೋಯಾ ಸಾಸು ದಯವಿಟ್ಟು ಹಾಕ್ಕೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾನು ಸೋಯಾ ಸಾಸು ಉಪ್ಪಾಗಿರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸ್ವಲ್ಪ ಉಪ್ಪು ಅಂದರೆ ಸ್ಟಾರ್ಟಿಂಗ್ ಮಾಡಿದಾಗ ಚೆನ್ನಾಗೇ ಇತ್ತು, ಸ್ವಲ್ಪ ಉಪ್ಪನ್ನ ಕಡಿಮೆ ಮಾಡಿದ್ದೆ, ಆದರೂ ಒಂದು ಸ್ವಲ್ಪ ಉಪ್ಪು ಅಂತ ಅನ್ನಿಸ್ತು. ಆಮೇಲೆ ನಮ್ಮ ಮನೆಯವ್ರಿಗೆ ಬಂದಾಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಎಷ್ಟು ರುಚಿಯಾಗಿತ್ತು ಅಂತ ಹೇಳಿದ್ರೆ ಬರೀ ಉಪ್ಪು ತಿನ್ನಂಗೆ ಆಗ್ತಿತ್ತು. ಆ ಥರ ಕೂತ್ಕೊಂಡೆ. ನಮ್ಮ ಮನೆಯವರು ಸೂಪರಾಗಿದೆ ಗೋಬಿ, ಇನ್ನೊಂದು ಜನ್ಮಕ್ಕೂ ತಿನ್ನಬಾರ್ದು ಗೋಬಿನ ಅಂತ ಹೇಳಿದರು. ಆ ಥರ ಆಗಿತ್ತು ಇವತ್ತು ಗೋಬಿ. ಆದರೆ ಇವಾಗ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಲ್ವ, ಇದು ಕರೆಕ್ಟಾಗಿ ಬಂತು, ನಿಜವಾಗ್ಲೂ ಕರೆಕ್ಟಾಗಿ ಬಂತು. ಏನೋ ಒಂದು ಚೂರು ಉಪ್ಪು ಜಾಸ್ತಿ ಅಂತ ಅನ್ನಿಸ್ತು, ಯಾಕಂದರೆ ನನಗೆ ಗೊತ್ತಿಲ್ಲ ಸೋಯಾ ಸಾಸಲ್ಲಿ ಉಪ್ಪಿರುತ್ತೋ ಅಥವಾ ಏನೋ ಗೊತ್ತಿಲ್ಲ, ಅದರಲ್ಲಿ ಯಾಕೋ ಉಪ್ಪು ಅಂತ ಅನ್ನಿಸ್ತು ನನಗೆ ಒಂದು ಸ್ವಲ್ಪ. ಬಟ್ ಕಲರು ಎಲ್ಲ ನೀಟಾಗಿ ನಂಗೆ ಗೋಬಿ ಸ್ಟಾಲಲ್ಲಿ ನಮಗೆ ಹೇಗೆ ಸಿಗುತ್ತೋ ಹಾಗೇ ಇದೆ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಾಗಿತ್ತು. ಜಾಸ್ತಿ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಲ್ಲ. ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕ್ತಾರಲ್ವ ಅಲ್ಲಿ, ಸೊ ನಾನು ಅದನ್ನೇನು ಆ್ಯಡ್ ಮಾಡಿಲ್ಲ. ಜಸ್ಟ್ ಮನೇಲಿ ಈ ಥರ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಬಿಟ್ರೆ ಅವರು ಕೂಡ ಫುಲ್ ಇಷ್ಟಪಟ್ಟು ತಿಂತಾರೆ. ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿನ ಮೇಲೆ ಉದುರಿಸಿದೆ. ಅದು ಹಾಕಿದ್ರೇ ತಾನೇ ಅದೊಂಥರ ಲುಕ್ ಕೊಡೋದು. ಹಾಗಾಗಿ ನನ್ನ ಮಗನಿಗೆ ಹೇಳಿಬಿಟ್ಟು ಹಾಕಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ರೆ ಬಿಸಿಯಾಗಿ ಗೋಬಿ ರೆಡಿ. ಗೋಬಿ ಅಂತೀವಿ ನಮ್ಮ ಕಡೆ ಎಲ್ಲ ಇದನ್ನ. ಕೆಲವೊಬ್ರು ಕ್ಯಾಬೇಜ್ ಮಂಚೂರಿ ಅಂತ ಕರೀತಾರೆ, ಸೊ ಕೆಲವೊಬ್ರು ಗೋಬಿ ಮಂಚೂರಿ ಅಂತ ಕರೀತಾರೆ. ಸೊ ನಿಮ್ಮ ಕಡೆ ಏನು ಕರೀತಾರೆ ಹೇಳಿ, ಯಾಕಂದರೆ ಗೋಬಿಲಿ ಮಾಡಿದ್ರು ಗೋಬಿ ಮಂಚೂರಿ ಅಂತಲೇ ಕರಿತೀವಿ ನಾವು, ಕ್ಯಾಬೇಜಲ್ಲಿ ಮಾಡಿದ್ರು ಕ್ಯಾಬೇಜ್ ಮಂಚೂರಿ ಅಂತ ಕರೆಯಲ್ಲ, ಗೋಬಿ ಮಂಚೂರಿ ಅಂತಲೇ ಕರಿತೀವಿ. ಹಾಗಾಗಿ ಇದು ಗೋಬಿ ಮಂಚೂರಿ.
ಸೊ ಈಗ ನನ್ನ ಮಗನಿಗೆ ಕೊಟ್ಟಿದ್ದೀನಿ, ಇಬ್ಬರು ಹೋಗಿ ಕುತ್ಕೊಂಡು ತಿನ್ನಿ ಅಂತ ಹೇಳ್ಬಿಟ್ಟು ಅವ್ನು ನೋಡಿ ತೊಗೊಂಡು ಹೋಗ್ತಾ ಇದ್ದಾನೆ. ಫಸ್ಟ್ ಅವ್ನಿಗೇನು ಗೊತ್ತಾ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಅಷ್ಟೇ ಫಸ್ಟ್ ವೀಡಿಯೋ ಮಾಡು, ಫಸ್ಟು ತಮ್ನೇಲ್ ಮಾಡ್ಕೊಳ್ಳೋದಕ್ಕೆ ಒಂದು ಫೋಟೋ ತಕ್ಕೋ, ವೀಡಿಯೋ ಮಾಡ್ಕೋ, ಅವನೇ ಎಲ್ಲ ಹೇಳ್ತಾ ಇರ್ತಾನೆ. ನನಗೊಂದು ರೀತಿ ಖುಷಿ ಆಗುತ್ತೆ, ಯಾಕಂದರೆ ನನಗಿಂತ ಜಾಸ್ತಿ ಅವನೇ ಇಂಟ್ರೆಸ್ಟ್ ತೋರಿಸ್ತಿರ್ತಾನೆ ಯೂಟ್ಯೂಬ್ ಮೇಲೆ. ಫೋಟೋ ತಗೊಂಡ ಇಲ್ಲ ಇನ್ನು ಫೋಟೋ ತಗೋಬೇಕಾ, ವೀಡಿಯೋ ಮಾಡಿಲ್ವ ಇನ್ನು ಸ್ವಲ್ಪ ವೀಡಿಯೋ ಮಾಡ್ಕೊ ಅಂತ ಹೇಳ್ತಿರ್ತಾನೆ. ಒಂದು ರೀತಿ ನನಗೆ ಒಂಥರ ಸಪೋರ್ಟಿವ್ ಆಗಿ ನಿಂತ್ಕೋತಾನೆ ಅವನು. ಇಲ್ಲಿ ನನ್ನ ಮಗಳು ಮಾತ್ರ ಹಂಗೆ, ಅವಳು ಅಷ್ಟೇ ವೀಡಿಯೋ ಮಾಡ್ಬೇಕಾದ್ರೆ ತುಂಬ ಸಪೋರ್ಟ್ ಮಾಡ್ತಾಳೆ. ಅಮ್ಮ ಅದನ್ನು ಮಾಡೋಣ, ಅಮ್ಮ ಇದನ್ನು ಮಾಡೋಣ ಅಂತೆಲ್ಲ ಹೇಳ್ತಿರ್ತಾಳೆ. ತುಂಬ ಒಳ್ಳೆ ಮಕ್ಕಳು ಇಬ್ಬರು ಕೂಡ. ಪಕ್ಕದಲ್ಲೇ ನಿಂತ್ಕೊಂಡು ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದನ್ನ ಅಬ್ಸರ್ವ್ ಮಾಡ್ತಾ ನಿಂತಿದ್ದಾಳೆ ನನ್ನ ಮಗಳು. ಅದೆಲ್ಲ ಮುಗ್ದಾದ್ಮೇಲೆ ತಿಂದು ಇವಾಗ ನನ್ನ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಊಟನೂ ಕೂಡ ಆಯಿತು, ಗೋಬಿ ತಿಂದಿದ್ದಾಯಿತು ಸಂಜೆ ಟೈಮು. ಇನ್ನೇನು ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸಿ, ಅಜ್ಜಯ್ಯದು ನಾಳೆ ಟೆಸ್ಟ್ ಎಲ್ಲ ಇದ್ದವು, ಸೊ ಅವನಿಗೆ ಪ್ರಿಪೇರ್ ಮಾಡಿಸಿದ್ರೆ ಸೊ ಇವತ್ತಿನ ಕೆಲಸ ಇಲ್ಲಿಗೆ ಫಿನಿಶು. ಸೊ ಮತ್ತೆ ಮಾರ್ನಿಂಗ್ ಇದ್ದರೆ ಅದೇ ರುಟೀನು. ಹಾಗೆ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ, ರುಟೀನಲ್ಲೇ ಕೂಡ ಚೇಂಜಸ್ ಇದ್ದೇ ಇರುತ್ತಲ್ವ. ಹೆಣ್ಮಕ್ಳಿಗೆ ಒಂದೇ ಥರ ರುಟೀನ್ ಇರೋದಿಲ್ಲ, ಒಂದೊಂದು ದಿವಸ ಒಂದೊಂದು ಎಕ್ಸ್ಟ್ರಾ ಕೆಲಸ ಆ್ಯಡ್ ಆಗ್ತಾ ಇರ್ತವೆ. ಅದೇ ರೀತಿ ಆ್ಯಡ್ ಆಗ್ತಾ ಇರುತ್ತೆ. ಮನೆ ತುಂಬ ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊಂಡಿದ್ದಾರೆ. ಇದೆಲ್ಲ ತೆಗ್ದಿಟ್ಬಿಟ್ಟು ಇವ್ರನ್ನ ಮಲಗಿಸಿದ್ರೆ ಮುಗೀತು ನನ್ನ ಕೆಲಸ ಇವತ್ತು. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿರಿ. ಹಾಗೆ ನಿಮಗೆ ಏನು ಅನಿಸ್ತಾ ಅಂತಲೂ ಕೂಡ ಹೇಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಓಕೆನಾ. ಸೊ ನಾಳೆ ಏನು ವಿಡಿಯೋದ ಮತ್ತೆ ಸಿಗೋಣ, ಬಾಯ್.